ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಕಾಲ 5 ದೇಶಗಳ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಬೆಳಗ್ಗೆ ಯುಎಇಗೆ ಪ್ರಯಾಣ ಬೆಳೆಸಿದರು. ಈ ಭೇಟಿಯ ನಂತರ ಪ್ರಧಾನಿಯವರು ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ದೇಶಗಳಿಗೂ ತೆರಳಲಿದ್ದಾರೆ. ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಯಾನ್ ಅವರನ್ನು ಭೇಟಿಯಾಗಲಿರುವ ಪ್ರಧಾನಿ ದ್ವಿಪಕ್ಷೀಯ ವಿಷಯಗಳು, ಅದರಲ್ಲೂ ಪ್ರಮುಖವಾಗಿ ಇಂಧನ ಸಹಕಾರ ಹಾಗೂ ಅನೇಕ ಜಾಗತಿಕ ಮತ್ತು ಪ್ರಾದೇಶಿಕವಾಗಿ ಪರಸ್ಪರ ಹಿತಾಸಕ್ತಿ ಸಂಬಂಧಿತ ವಿವಿಧ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಅಲ್ಲದೆ ಪ್ರಬಲವಾದ ರಾಜಕೀಯ, ಸಾಂಸ್ಕೃತಿಕ, ಆರ್ಥಿಕ ಮತ್ತು ಜನರಿಂದ ಜನರ ನಡುವಿನ ಸಂಪರ್ಕಗಳಿಂದ ಆಧಾರವಾಗಿರುವ ದ್ವಿಪಕ್ಷೀಯ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಕುರಿತು ಅವರು ಚರ್ಚಿಸಲಿದ್ದಾರೆ. ಇಲ್ಲಿ ಇಂಧನ ಸುರಕ್ಷತೆಯ ಒಪ್ಪಂದವು ಪ್ರಮುಖ ವಿಷಯವಾಗುವ ನಿರೀಕ್ಷೆ ಇದೆ. ಯುಎಇ ಕಳೆದ ವರ್ಷ ಭಾರತದ 4ನೇ ಅತಿದೊಡ್ಡ ಕಚ್ಚಾ ತೈಲದ ಮೂಲವಾಗಿದೆ. ಭಾರತಕ್ಕೆ ಯುಎಇಯಿಂದ ಶೇಕಡ 40ರಷ್ಟು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಆಮದಾಗಲಿದೆ ಮತ್ತು ಭಾರತೀಯ ಪೆಟ್ರೋಲಿಯಂ ರಫ್ತಿಗೆ ಗಮನಾರ್ಹ ತಾಣವಾಗಿಯೂ ಉಳಿದಿದೆ.